ಹಾಯ್ ಎಲ್ಲರಿಗೂ ನಮಸ್ಕಾರ. ಪೂಜೆ ಮಾಡಬೇಕಾದ್ರೆ ಈ ಕೆಲವೊಂದು ತಪ್ಪುಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿದ್ರೆ ನಾನು ಎಲ್ಲ ವಿಷಯನೂ ತಿಳಿಸ್ಕೊಡ್ತೀನಿ. ಹಾಗೆ ಪೂಜೆ ಮಾಡಬೇಕಾದ್ರೆ ಯಾವ ದೇವರಿಗೆ ಫಸ್ಟ್ ಪೂಜೆ ಮಾಡಬೇಕು, ಹಾಗೆ ಯಾವ ಶ್ಲೋಕ ಯಾವ ದೇವರಿಗೆ ಹೇಳಬೇಕು, ಹಾಗೆ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳಿದೆ, ಅದನ್ನು ಯಾವ ರೀತಿ ಅನುಸರಿಸಬೇಕು, ಹಾಗೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಯೂಟ್ಯೂಬ್ಗೆ ಹೊಸದಾಗಿ ಬಂದಿದ್ದೀನಿ. ಸೊ ನಿಮ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೂ ಯಾವುದೇ ಟೈಮಲ್ಲಿ ಬೇಕಾದರೂ ನನಗೆ ಮೆಸೇಜ್ ಮಾಡಿ, ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ನಂದು ಇನ್ಸ್ಟಾಗ್ರಾಮ್ ಐ ಡಿ ಅಮೃತ ಗೌಡ ಅಂತ ಇದೆ. ಸೊ ಅಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ಸೊ ಮೊದಲನೇದಾಗಿ ಏನಂತ ಹೇಳಿದ್ರೆ, ದೇವರಿಗೆ ಮುಡಿಸಿದಂತಹ ಹೂ ಅಂದರೆ ಬಾಡಿದ ಹೂವಲ್ಲಿ ಯಾವತ್ತೂ ನೀವು ಪೂಜೆ ಮಾಡಬಾರ್ದು. ಪ್ರತಿದಿನ ನೀವು ಯಾವಾಗಲೇ ಪೂಜೆ ಮಾಡಿದ್ರು ಫ್ರೆಶ್ ಆಗಿರುವಂತಹ ಹೂವನ್ನ ದೇವರಿಗೆ ಮುಡಿಸ್ಬೇಕು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ದೇವ್ರಿಗೂ ಫ್ರೆಶ್ ಆಗಿ ಹೂವು ಮುಡಿಸ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಆಂಜನೇಯನ ಮುಟ್ಟಕ್ಕೆ ಹೋಗಿಲ್ಲ. ಬಿಕಾಸ್ ಅವರು ಬ್ರಹ್ಮಚಾರಿ ಆಗಿರೋದ್ರಿಂದ ಹೆಣ್ಮಕ್ಳು ಮುಟ್ಟಬಾರ್ದು. ಅದರಿಂದಾಗಿ ನಾನು ಮುಟ್ತಾ ಇಲ್ಲ. ಹಾಗೆ ನಾವು ಪೂಜೆ ಮಾಡಬೇಕಾದ್ರೆ ಕೈಯಲ್ಲಿ ಬಳೆ ಕಂಪಲ್ಸರಿ ಇರಬೇಕು, ಹಣೆಯಲ್ಲಿ ಕುಂಕುಮ ಅರಿಶಿನ ಇರಬೇಕು, ಹಾಗೆಯೇ ಮುಡಿಯಲ್ಲಿ ಹೂ ಇರಬೇಕು, ಜೊತೆಗೆ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದನೇ ನಿಮ್ಮ ಪೂಜೆ ಸಂಪೂರ್ಣವಾಗಿ ದೇವರಿಗೆ ತೃಪ್ತಿ ಆಗುತ್ತೆ. ಹಾಗೆ ಬರೀ ಹಣೆಯಲ್ಲಿ ಯಾವತ್ತೂ ದೇವರಿಗೆ ಪೂಜೆಯನ್ನು ಮಾಡೋದಕ್ಕೆ ಹೋಗಬಾರ್ದು. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಾನು ಇಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಕೊಡ್ತೀನಿ. ಏನಂತ ಹೇಳಿದ್ರೆ, ಪ್ರತಿಯೊಂದು ದೇವರಿಗೂ ಕೂಡ ಅವ್ರದ್ದೇ ಆದಂತಹ ಶ್ಲೋಕಗಳಿರುತ್ತೆ. ಸೊ ಆ ಶ್ಲೋಕಗಳನ್ನ ನೀವು ಹೇಳೋದ್ರಿಂದಾಗಿ ಇನ್ನೂ ಹೆಚ್ಚಿನ ಶಕ್ತಿ ಕೂಡ, ಪವರ್ ಕೂಡ ಸಿಗುತ್ತೆ. ನೀವು ಕೇಳುವಂತಹ ಏನೇ ಒಂದು ಕೋರಿಕೆಗೂ ಕೂಡ ಅದಕ್ಕೊಂದು ಶಕ್ತಿ ಸಿಗುತ್ತೆ. ಜೊತೆಗೆ ಆ ದೇವರಿಗೆ ನೀವು ಯಾವ ಶ್ಲೋಕಗಳನ್ನ ಹೇಳ್ತೀರೋ, ಅಂದರೆ ಆ ದೇವರಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನ ಹೇಳೋದ್ರಿಂದ ಇನ್ನೂ ನಿಮಗೆ ರಿಸಲ್ಟು ಬೇಗ ಸಿಗುತ್ತೆ ಅಂತ ನನ್ನ ಭಾವನೆ. ಸೊ ಒಂದೊಂದು ದೇವರಿಗೆ ಒಂದೊಂದು ಶ್ಲೋಕಗಳಿದೆ, ಅದನ್ನು ಮಾಡಿ. ಹಾಗೆಯೇ ನಾವು ಇನ್ನೊಂದು ಟಿಪ್ಸ್ ಏನಂತ ಹೇಳಿದ್ರೆ, ದೀಪನ ನೀವು ಹಚ್ತೀರಲ್ಲ, ದೀಪನ ಹಚ್ಚಬೇಕಾದ್ರೆ ನೀವು ಗಂಧದ ಕಡ್ಡಿಯಿಂದನೂ ಹಚ್ಬೋದು ಅಥವಾ ಬೆಂಕಿ ಕಡ್ಡಿಯಿಂದನೂ ಹಚ್ಬೋದು. ಆದರೆ ದೀಪನ ಹಚ್ಚಬೇಕಾದ್ರೆ ಒಂದು ಶ್ಲೋಕ ಬರುತ್ತೆ. ಸೊ ಆ ಶ್ಲೋಕನ ಹೇಳ್ಕೊಂಡು ಹಚ್ಚಿ. ಹಾಗೆ ನೀವು ವಾರ ಅಂದರೆ ಯಾವ ವಾರ ನೀವು ಪೂಜೆ ಮಾಡ್ತೀರೋ, ತುಪ್ಪದ ದೀಪದಿಂದ ದೀಪನ ಹಚ್ಚಿ. ಅಂದರೆ ತುಪ್ಪದ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ನಾನು ಮಂಗಳವಾರ, ಗುರುವಾರ ಮತ್ತು ಶನಿವಾರ ಈ 3 ವಾರಗಳನ್ನ ನಾನು ಮಾಡ್ತೀನಿ. ಶನಿವಾರ ಮನೆ ದೇವ್ರ ವಾರ, ವೆಂಕಟೇಶ್ವರ ನಮ್ಮ ಮನೆ ದೇವರು, ಲಕ್ಷ್ಮೀ ದೇವಿ. ಸೊ ನಾವು ಶನಿವಾರ ಮಾಡ್ತೀವಿ. ಹಾಗೆ ನಾನು ಹಾಸನದಲ್ಲಿರೋರಿಗೆ ಗೊತ್ತಿರುತ್ತೆ ಹರಸಿಕಟ್ಟೆ ಅಮ್ಮ ಅಂಥೇಳಿ. ಸೊ ನಾನು ಆ ತಾಯಿಗೆ ಮಂಗಳವಾರ ಮಾಡ್ತೀನಿ. ಹಾಗೆ ಆಂಜನೇಯ ಸ್ವಾಮಿಗೂ ಕೂಡ ನಾನು ಮಂಗಳವಾರ ಮಾಡ್ತೀನಿ. ಇನ್ನು ಗುರುವಾರ ರಾಯರಿಗೆ ನಾನು ಗುರುವಾರ ವಾರ ಮಾಡ್ತೀನಿ. ಸೊ ನಾನು ಯಾವಾಗಲೇ ವಾರ ಮಾಡಬೇಕಾದ್ರೂ ಕೂಡ ಇದೊಂದು ಸಣ್ಣದಾದಂತಹ ಟಿಪ್ಸು ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ಏನಂತ ಹೇಳಿದ್ರೆ, ನಾವು ಯಾವಾಗ್ಲೂ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ನೀಟ್ ಮಾಡಿ ರಂಗೋಲಿ ಬಿಡಬೇಕು. ನಂತರನೇ ನೀವು ಸ್ನಾನ ಮಾಡಿ ಮಡಿಯಿಂದ ನೀವು ಪೂಜೆ ಮಾಡಬೇಕಾಗುತ್ತೆ. ಸೊ ಪೂಜೆ ಮಾಡಬೇಕಾದ್ರೆ ಕೆಲವು ನಿಯಮಗಳನ್ನ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಸೀರೆ ಹಾಕ್ಕೋಬೇಕು, ಕೈ ತುಂಬ ಬಳೆ ಹಾಕ್ಕೋಬೇಕು, ಹಣೆಯಲ್ಲಿ ಕುಂಕುಮ ಇರಬೇಕು, ಆ ರೀತಿ ಜಡೆ ಕಟ್ಟಿರಬೇಕು, ಫ್ರೀ ಹೇರ್ ಬಿಟ್ಕೊಂಡು ಯಾವತ್ತೂ ಪೂಜೆ ಮಾಡಿಬಿಡಿ. ಸೊ ಇಲ್ಲಿ ನಾನು ತುಪ್ಪದ ದೀಪನ ಫಸ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಇಲ್ಲಿ ಆರತಿ ಮಾಡೋದಕ್ಕೆ ತಟ್ಟೆ, ಹಾಗೆಯೇ ಗಂಧದ ಕಡ್ಡಿ ಸಿಗಿಸೋದಕ್ಕೆ ಕೂಡ ತಟ್ಟೆನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 2 ಬತ್ತಿಗಳನ್ನ ಸೇರಿಸಿ 1 ಬತ್ತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ದೀಪ ಹಚ್ಚಬೇಕಾದ್ರೆ ಮುಂಚೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಹೊಸ್ಲಿಗೆ ಪೂಜೆನೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಹೊಸ್ಲೆಲ್ಲ ನೀಟಾಗಿ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ಈಗ ದೀಪ ಹಚ್ಬೇಕಾದ್ರೆ ನಾನು ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಪರಯಾಣೆ, ದೀಪಂ ಹರತೆ ಪಾಪಂ, ಸಂಧ್ಯಾ ದೀಪಂ ನಮೋಸ್ತುತೆ. ಸೊ ಈ ಶ್ಲೋಕನ ನಾನು ಹೇಳಿಕೊಂಡು ಇಲ್ಲಿ ದೀಪನ ಹಚ್ಚಿದ್ದೀನಿ. ನಂತರ ಈಗ ನಾನು ಗಂಧದ ಕಡ್ಡಿ ಹಚ್ಕೋತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಆಗಿ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಅದು ಗಣಪತಿಗೆ ಮೊದಲನೇ ಪೂಜೆ ಹೋಗಬೇಕು. ಸೊ ನಾನಿಲ್ಲಿ ಗಣಪತಿಗಿನ ಶ್ಲೋಕ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊ ನಾನಿಲ್ಲಿ ಗಂಟೆ ಬರ್ಸ್ಕೊಂಡು ಮಾಡ್ತಿರೋದನ್ನು ನೋಡ್ಬೋದು. ಅದ್ರ ಬಗ್ಗೆನೂ ಮುಂದೆ ಡೀಟೇಲಾಗಿ ಹೇಳ್ತೀನಿ. ನೆಕ್ಸ್ಟು ನಾನು ಇಲ್ಲಿ ವೆಂಕಟೇಶ್ವರ ಅಂದರೆ ನಮ್ಮ ಮನೆ ದೇವರಿಗೆ ಮಾಡ್ತಾಯಿದ್ದೀನಿ. ಸೊ ಕಲ್ಯಾಣೋದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಸೊ ಇದು ನಾನು ವೆಂಕಟೇಶ್ವರನ ಶ್ಲೋಕ ಹೇಳ್ಕೊಂಡು ಮಾಡ್ತೀನಿ. ಇನ್ನು ಲಕ್ಷ್ಮೀ ದೇವಿಗೆ ನಾನು ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠ
ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಹಾಗೆ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಕೂಡ ಇದೆ. ಸೊ ಹಾಗೆ ನಮ್ಮ ಮನೆಯಲ್ಲಿ ಲಿಂಗ ಕೂಡ ಇದೆ. ಸೊ ನಾನು ಶಿವಲಿಂಗ ಕೂಡ ಇಟ್ಕೊಂಡಿದ್ದೀನಿ. ಶಿವಲಿಂಗಕ್ಕೂ ಕೂಡ ನಾನು ಶ್ಲೋಕನ ಹೇಳ್ತೀನಿ. ಏನಂತ ಹೇಳಿದ್ರೆ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ. ಇನ್ನು ರಾಘವೇಂದ್ರ ಶ್ರೀಗಳಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಈ ರೀತಿ ನಾನು ಹೇಳ್ಕೊಂಡು ಮಾಡ್ತೀನಿ. ಸೊ ನಾನು 2 ಕಡ್ಡಿನ ದೇವ್ರ ಮನೇಲಿ ಮಾತ್ರ ಹಚ್ಚಿದ್ದೀನಿ. ಮತ್ತು ಸಪ್ರೇಟ್ 2 ಕಡ್ಡಿ ಹಚ್ಕೊಂಡು ಥರದ್ದು ನೋಡ್ಬೋದು ನೀವು. ಸೊ ಮತ್ತೆ ಸಪ್ರೇಟ್ 2 ಕಡ್ಡಿ ಹಚ್ಕೊಂಡು ನಾನು ಮತ್ತೆ ದೇವರಿಗೆ 3 ಬಾರಿ ನಾನು ಈ ರೀತಿ ಬೆಳಗ್ಗೆ ನಂತರ ನಾನು ಈ ಕಡ್ಡಿಯಿಂದ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಹಿರಿಕರಿಗೆ ನಾನು ಪೂಜೆನ ಮಾಡ್ಕೊತೀನಿ. ಸೊ ಅವ್ರಿಗೆ ನಾನು ಗಂಟೆ ಬಾರ್ಸೋಕೆ ಹೋಗೋದಿಲ್ಲ. ಸೊ ಅಂದರೆ ಪಿತೃಗಳಿಗೆ ನಾನು ಪೂಜೆ ಮಾಡ್ತೀನಿ. ಹಾಗೆ ನಂತರ ನಾನು ಹೊಸ್ಲಿಗೆ ಪೂಜೆ ಮಾಡಿ, ಹಾಗೆ ನಾನು ಸೂರ್ಯ ದೇವನಿಗೂ ಕೂಡ ಪೂಜೆ ಮಾಡ್ತೀನಿ. ನಂತರ ತುಳಸಿ ದೇವಿಗೆ ನಾನು ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತೇಳಿ ನಾನು ತುಳಸಿ ದೇವಿಗೂ ಕೂಡ ಪೂಜೆ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಬಂದು ಅದನ್ನು ಅಲ್ಲೇ ನಾನು ಗಂಧದ ಕಡ್ಡಿನ ಸಿಗಿಸ್ತೀನಿ. ನೆಕ್ಸ್ಟ್ ನಾನು ಯಾಕೆ ಆ ಥರ ಮಾಡ್ತೀನಿ ಅಂತ ಹೇಳಿದ್ರೆ, ದೇವ್ರ ಮನೆಗೆ ಬಳಸಿದಂಥ ಗಂಧದ ಕಡ್ಡಿನ ನಾನು ಹೊರಗಡೆ ತರೋದಿಲ್ಲ. ಸೊ ಇದು ನಾನು ಮಾಡ್ಕೊಂಡಿರೋಂಥ ರೂಲ್ಸು. ಸೊ ದೇವ್ರ ಮನೆಗೆ ಸೀಮಿತ ಆಗಿರಬೇಕು. ಅದು ದೇವ್ರುಗಳಿಗೆ ಬೆಳಗಿದ್ದನ್ನು ನಾನು ಮತ್ತೊಬ್ಬರಿಗೆ ಬೆಳಗೋಕೆ ಹೋಗೋದಿಲ್ಲ. ಇನ್ನು ನಂತರ ನಾನು ಇಲ್ಲಿ ಕರ್ಪೂರದ ಆರತಿ ಮಾಡ್ತಾಯಿದ್ದೀನಿ. ಈಗಲೂ ಕೂಡ ನಾನು ಶ್ಲೋಕಗಳನ್ನ ಹೇಳಿದ್ದೀನಿ. ಈಗ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು. ವೆಂಕಟೇಶ್ವರನಿಗೆ ಯಾವ ರೀತಿ ಶ್ಲೋಕ, ಲಕ್ಷ್ಮೀ ದೇವಿಗೆ ಯಾವುದು, ಆಂಜನೇಯನಿಗೂ ಕೂಡ ನಾನು ಮಾಡ್ಕೊತೀನಿ. ಓಂ ಆಂಜನೇಯ ವಿದ್ಮಯೇ ವಾಯುಪುತ್ರಾಯ ಧೀಮಯೇ ತನ್ನು ಹನುಮತ್ ಪ್ರಚೋದಯ. ಸೊ ಈ ಶ್ಲೋಕ ನಾನು ಹನುಮಂತ ಆಂಜನೇಯ ಸ್ವಾಮಿಗೆ ನಾನು ಹೇಳ್ತೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಹನುಮಾನ್ ಚಾಲೀಸ್ ಕೂಡ ಓದ್ತೀನಿ. ಸೊ ಈ ರೀತಿ ನಾನು ಎಲ್ಲ ದೇವ್ರಿಗೂ ಕೂಡ ಆರತಿ ಮಾಡಬೇಕಾದ್ರೆ ಕೂಡ ನಾನು ಶ್ಲೋಕನ ಹೇಳ್ಕೊತೀನಿ. ಸೊ ಆರತಿ ಎಲ್ಲ ಕಂಪ್ಲೀಟ್ ಆದಾದಮೇಲೆ ನಾನು ಆ ಆರತಿ ತಟ್ಟೆನ ನಾನು ಮನೆಯಿಂದ ಹೊರಗಡೆ ತೊಗೊಂಡು ಹೋಗೋದಿಲ್ಲ. ಸೊ ಇದು ನಮ್ಮ ಮನೆಯ ರೂಲ್ಸ್ ಆಗಿದೆ. ನೆಕ್ಸ್ಟು ನಾನು ಗಂಟೆ ಬಾರಿಸ್ಬೋದ ಹೆಣ್ಮಕ್ಳು ಅಂದರೆ, ಮದುವೆ ಆಗಿ ಮಕ್ಕಳಾಗಿರುವಂಥ ಹೆಣ್ಮಕ್ಳು ಮಾಡಿ ಖಂಡಿತ. ಬಟ್ ಮದುವೆ ಆಗಿಲ್ಲದೆ ಇರೋವಂಥವ್ರು ಹಾಗೆ ಮಕ್ಕಳಾಗದೇ ಇರೋರು ಗಂಟೆ ಬಾರಿಸ್ಬಾರ್ದು. ಯಾಕಂದರೆ ಲೆಫ್ಟ್ ಹ್ಯಾಂಡ್ ಎಡದ ಕೈಯಿಂದ ಅದು ಗರ್ಭಕೋಶಕ್ಕೆ ಒಂದು ನರ ಹೋಗಿರುತ್ತೆ. ಸೊ ಅದರಿಂದ ಏನಾರು ತೊಂದರೆ ಆಗುತ್ತೆ ಮಕ್ಕಳಾಗೋದಕ್ಕೆ ಅನ್ನೋ ಉದ್ದೇಶದಿಂದ ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದು ಅಂತಾರೆ. ಮಕ್ಕಳಾಗಿರೋರು ಖಂಡಿತ ಮಾಡ್ಬೋದು. ಸೊ ನಾನು ಮಾಡ್ತೀನಿ. ನೆಕ್ಸ್ಟ್ ಈಗ ನಾನು ಧೂಪ ತೋರಿಸ್ತಾ ಇದ್ದೀನಿ. ಧೂಪ ಹಾಕಬೇಕಾದ್ರೂ ಕೂಡ ನಾನು ಎಲ್ಲ ದೇವರ ಶ್ಲೋಕಗಳನ್ನ ಹೇಳ್ಕೊಂಡು ಬರ್ತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಂಕಟೇಶ್ವರನಿಗೆ ಓಂ ಕಲ್ಯಾಣೋದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಓಂ ಆಂಜನೇಯಾಯ ವಿದ್ಮಯೇ ವಾಯುಪುತ್ರಾಯ ಧೀಮಯೇ ತನ್ನೋ ಹನುಮತ್ ಪ್ರಚೋದಯಾತ್. ಇನ್ನು ಶಿವನಿಗೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ. ಹಾಗೆ ನಿಮಗೆ ಇಲ್ಲಿ ಯಾವ್ದಾದ್ರು ದೇವ್ರದ್ದು ಮಿಸ್ ಆಗಿದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತ ಹೇಳ್ಕೊಡ್ತೀನಿ ನಿಮಗೆ. ಸೊ ಪ್ರತಿಯೊಂದು ದೇವರಿಗೆ ಅವ್ರದ್ದೇ ಆದಂಥ ಶ್ಲೋಕಗಳನ್ನ ಹೇಳೋದ್ರಿಂದ ಮತ್ತಷ್ಟು ಪವರ್ಫುಲ್ ಆಗುತ್ತೆ. ಸೊ ಎಲ್ಲ ಪೂಜೆ 10 ನಿಮಿಷ ಕೂತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇಲ್ಲಿಗೆ ಪೂಜೆ ಮುಗಿಯುತ್ತೆ.